ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಛತ್ರಪತಿ ಶಿವಾಜಿ ಮಹಾರಾಜ್ ಕಿ ಜೈ. ಛತ್ರಪತಿ ಶಿವಾಜಿ ಮಹಾರಾಜ್ ಕಿ ಜೈ. ಧರ್ಮಸ್ಥಳದ ಅವಮಾನ, ಹಿಂದೂಗಳ ಅವಮಾನ, ಧರ್ಮಸ್ಥಳದ ತೇಜೋವಧೆ ನಿಲ್ಲಬೇಕು, ನಿಲ್ಲಬೇಕು, ಶಿಕ್ಷಿಸಬೇಕು. ಧರ್ಮಸ್ಥಳದ ವಿರುದ್ಧ ಪಿತೂರಿ ಮಾಡುವವರನ್ನು ಶಿಕ್ಷಿಸಬೇಕು, ಶಿಕ್ಷಿಸಬೇಕು. ಧಾರ್ಮಿಕ ಕೇಂದ್ರಗಳ ಶಾಶ್ವತ ರಕ್ಷಣೆಗೆ ವ್ಯವಸ್ಥೆ ಮಾಡಬೇಕು. ದಾಳಿ ಸಹಿಸುವುದಿಲ್ಲ, ಸಹಿಸುವುದಿಲ್ಲ. ಧರ್ಮಸ್ಥಳದ ಅಪಮಾನ ನಿಲ್ಲಬೇಕು, ನಿಲ್ಲಬೇಕು. ಧರ್ಮಸ್ಥಳದ ಅಪಮಾನ ಮಹಾರಾಜ್ ಕಿ ಜೈ. ಪವನ ಸುತ ಹನುಮಾನ್ ಕಿ ಜೈ. ಸನಾತನ ಹಿಂದೂ ಧರ್ಮಕ್ಕೆ ಎಲ್ಲಿ ನಮ್ಮ ಧರ್ಮದ, ನಮ್ಮ ಅಧ್ಯಾತ್ಮದ ಶಕ್ತಿ ಕೇಂದ್ರಗಳು ಏನಿದೆ, ಆ ಕ್ಷೇತ್ರಗಳ ಮೇಲೆ ಆಕ್ರಮಣ ಅಂದರೆ ಭಾವನೆಗಳನ್ನು ಧಕ್ಕೆ ತರುವಂಥದ್ದು. ಇವತ್ತೀಗಾಗಲೇ ತಿರುಪತಿಯಲ್ಲಿ ನಾವು ನೋಡಿದ್ದೇವೆ, ಲಡ್ಡು ವಿಚಾರದಲ್ಲಿ ಒಂದು ಪ್ರಾಣಿಗಳ ಕೊಬ್ಬನ್ನು ತಂದು ನಮ್ಮನ್ನು ತಿನ್ನಿಸಿರುವಂಥದ್ದಿದೆ. ಅಷ್ಟೇ ಅಲ್ಲದೆ ಇನ್ನು ಹಲವಾರು ದೇವಸ್ಥಾನಗಳಲ್ಲಿ ಇವತ್ತು ಇತ್ತೀಚೆಗೆ ಕಳೆದ ಒಂದು 4-6 ವರ್ಷಗಳ ಕೆಳಗಡೆ ರಾಮಚಂದ್ರಪುರದಲ್ಲಿ ಒಂದು ಗುರುಗಳ ಮೇಲೆ ಅಪಪ್ರಚಾರ ಮಾಡುವಂಥದ್ದಾಯಿತು. ಸಾಬೀತಾಯ್ತೇನು? ಈ ರೀತಿಯಾದ ಏನು ಶ್ರದ್ಧಾ ಕೇಂದ್ರಗಳೇನು ಹಿಂದೂಗಳ ಭಾವನೆಗೆ ಮೊದಲು ಪೆಟ್ಟು ಕೊಡುತ್ತದೆ. ಈಗಿಂದ ನಡೆದಿಲ್ಲ ಬಂಧುಗಳೇ. ನೂರಾರು ವರ್ಷಗಳಿಂದ ಮೊಘಲರ ಆಕ್ರಮಣಗಳಿಂದಲೂ ಸಹ ದೇವಸ್ಥಾನಗಳು ಧ್ವಂಸ ಆದವು, ಹಲವಾರು ವಿದ್ಯಾನಿಲಯಗಳು ಧ್ವಂಸ ಆದವು. ಅಂದರೆ ಹಿಂದೂಗಳ ಶಕ್ತಿ ಕೇಂದ್ರಗಳು. ಇದು ಇಷ್ಟೇ ಉದ್ದೇಶ. ಈಗ ಭಾರತ ದೇಶದಿಂದ ಹೊರಗಡೆಯಿಂದ ಬರಬೇಕಾದ್ರೆ ಯುದ್ಧಕ್ಕೆ ನಮ್ಮ ಸೈನಿಕರು ರೆಡಿ ಇದ್ದಾರೆ, ಆದರೆ ದೇಶದ ಒಳಗಡೆ ಯಾರು ರೆಡಿ ಇಲ್ವಲ್ಲ. ಹಾಗಾಗಿ ಈ ದೇಶದ ಒಳಗಡೆನ ನಮ್ಮ ನಂಬಿಕೆಯನ್ನು, ಭಾವನೆಯನ್ನು, ನಮ್ಮ ಶ್ರದ್ಧಾ ಕೇಂದ್ರವನ್ನು ಧ್ವಂಸ ಮಾಡಿದರೆ ಇಲ್ಲೊಂದು ಮುಂದೊಂದು ದೊಡ್ಡ ಒಂದು ಷಡ್ಯಂತ್ರ ಮಾಡಬಹುದು ಅನ್ನೋ ಉದ್ದೇಶದಿಂದ ಈಗಾಗಲೇ ಹಲವಾರು ರಾಜಕೀಯ ವ್ಯಕ್ತಿಗಳು, ಮುಖಂಡರುಗಳು ಇವತ್ತು ಹೇಳ್ತಾ ಇದ್ದಾರೆ, ಇದರಲ್ಲಿ ರಾಜ್ಯ ಮಟ್ಟದ ಹಣ ಇವರಿಗೆ ಸಂಗ್ರಹಣೆ ಆಗ್ತಾ ಇದೆ ಹೋರಾಟಕ್ಕೆ. ಮತ್ತೆ ಹೊರ ದೇಶಗಳಿಂದ ಹಣವನ್ನು ಇದಕ್ಕೆ ಫಂಡಿಂಗ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇವತ್ತು ಕೇಂದ್ರ ಸರ್ಕಾರಕ್ಕೆ, ಇಡಿಗೆ ಇವತ್ತು ಒಂದು ಕಂಪ್ಲೇಂಟನ್ನು ಕೊಡುವಂಥ ಪ್ರಯತ್ನ ನಡೆದಿದೆ. ಇದು ಸತ್ಯವಾಗಿದೆ. ಈಗಾಗಲೇ ನಾವು ಎಲ್ಲ ಹಿಂದೂ ಸಂಘಟನೆಗಳು ಒಂದಾಗಿ ಈ ಥರ ಎಲ್ಲೇ ನಮ್ಮ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತರುವ ಸಂದರ್ಭದಲ್ಲಿ ನಾವು ನಿರಂತರ ಹೋರಾಟ ಮಾಡದೇ ಇದ್ದರೆ ಮುಂದೆ ಒಂದು ದಿವಸ ಇನ್ನು ಹಲವಾರು ದೇವಸ್ಥಾನಗಳು ಇವರು ಟಾರ್ಗೆಟ್ ಆಗಿದೆ. ಇವತ್ತು ಶೃಂಗೇರಿ ಆಗಿರ್ಬೋದು, ಹೊರನಾಡು ಆಗಿರ್ಬೋದು, ಇನ್ನೂ ಹಲವಾರು ದೇವಸ್ಥಾನಗಳ ಇದು ಇಷ್ಟೇ. ನಮ್ಮನೆ ನಾವೇನು ಭಕ್ತಿ ಭಾವ ಇಟ್ಟಿದ್ದೇವೆ ಅದಕ್ಕೆ ದೊಡ್ಡ ಪೆಟ್ಟನ್ನು ಕೊಟ್ಟರೆ ನಾವು ಆದಷ್ಟು ನಾಸ್ತಿಕರಾಗಬೇಕು. ನಾಸ್ತಿಕರಾದರೆ ಅವರು ಹೊರಗಡೆಯಿಂದ ಬರುವಂಥ ಷಡ್ಯಂತ್ರಗಳಿದೆಯಲ್ಲ, ಇಲ್ಲಿ ಈಸಿ ಆಗುತ್ತೆ ಮುಂದಿನ ಕ್ರಮ ತಗೊಳ್ಳಿಕ್ಕೆ. ಇದು ದೊಡ್ಡ ಮಟ್ಟದ ಹೊರ ದೇಶಗಳಿಂದ ಇದಕ್ಕೆ ಭಾರತ ದೇಶದ ಮೇಲೆ ಆಕ್ರಮಣ ನಿರಂತರ ನಡೀತಾ ಇದೆ. ಇವತ್ತೆಲ್ಲರೂ ನಾವು ಜಾಗೃತರಾಗಬೇಕು. ಒಂದು ದಿವಸ ಯಾವುದೇ ಒಂದು ಧಾರ್ಮಿಕ ಕ್ಷೇತ್ರದ ಮೇಲೆ ಸಣ್ಣ ಆಕ್ರಮಣ ಆದರೂ ಸಹ ಎದ್ದು ನಿಲ್ಲಂಥದ್ದಾಗಬೇಕು. ಇವತ್ತು ಕೇಂದ್ರ ಸರ್ಕಾರಕ್ಕೆ ನಮ್ಮದೊಂದು ಮನವಿ ಇದೆ, ಕೂಡಲೇ ಇಡಿಯನ್ನು ಇಲ್ಲಿ ಕಳಿಸಬೇಕು. ಎಲ್ಲೆಲ್ಲಿ ಹಣ ಇವರಿಗೆ ಸಂಗ್ರಹಣೆ ಆಗಿದೆ ಅದನ್ನು ತನಿಖೆ ಆಗಬೇಕು. ಯಾರು ಇವತ್ತು 4-6 ಜನ ಇವತ್ತು ಅನನ್ಯ ಭಟ್ಟನ ಹೆಸರು ಹೇಳ್ಕೊಂಡು ಅವಳ ತಾಯಿ ಇಲ್ಲದ ಮಗಳನ್ನು ಇವತ್ತು ಅವಳನ್ನು ಸೃಷ್ಟಿ ಮಾಡಿ ಇವತ್ತು ಧರ್ಮಸ್ಥಳದ ಮೇಲೆ ಇವತ್ತು 4-6 ಜನ ಸೇರಿಕೊಂಡು ಇವತ್ತು ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಇದರ ಸಮಸ್ತ ತನಿಖೆ ಆಗಬೇಕು. ಯಾರ್ಯಾರು ಇದರಲ್ಲಿದ್ದಾರೆ, ಯಾರು ಇವತ್ತು ಯೂಟ್ಯೂಬ್ ಚಾನಲ್ ಮಾಡಿ ಅವನು ಸಮೀರ್ ಅನ್ನೋ ವ್ಯಕ್ತಿ ದುರುಳ ಇವತ್ತು ಹಿಂದೂ, ಅದೇ ಮುಸಲ್ಮಾನರು ಹಲವಾರು ದರ್ಗದಲ್ಲಾಯಿತು, ಅದನ್ನೇನಾದ್ರು ಒಂದರ ಮಾತನ್ನು ಎತ್ತಿದ್ದಾನ? ಇಲ್ಲ. ಇವತ್ತು ಹಿಂದೂ ಧಾರ್ಮಿಕ ಕ್ಷೇತ್ರಗಳು ಮಾತ್ರ ಇದನ್ನು ಟಾರ್ಗೆಟ್ ಮಾಡಿದ್ದಾರೆ. ಒಂದೊಂದು ದಿವಸ ನಾವೆಲ್ಲರೂ ಸಹ ಸಣ್ಣ ವಿಚಾರವಾದರೂ ಸಹ ಎದ್ದಿಲ್ದೇ ಇದ್ದರೆ ಮುಂದೊಂದು ದಿವಸ ನಾವೊಂದು ಸಂಕಷ್ಟ ಸಿಗಬೇಕಾಗುತ್ತೆ. ದಯಮಾಡಿ ಎಲ್ಲರೂ ಸಹ ಜಾಗೃತರಾಗೋಣ. ಒಂದು ಕಾನೂನೇ ಜಾರಿಗೆ ಆಗಬೇಕಾಗಿದೆ. ಧಾರ್ಮಿಕ ಹಿಂದೂಗಳ ಭಾವನೆಗಳಿಗೆ ಎಲ್ಲಿ ಸಣ್ಣ ವ್ಯತ್ಯಾಸ ಬಂದವರಿಗೆ ಉಗ್ರ ಶಿಕ್ಷೆ ಆಗುವಂಥ ಕಾನೂನನ್ನು ಆಗಬೇಕು. ಇಲ್ಲ ಅಂದರೆ ಮುಂದೊಂದು ದಿವಸ ಇದೇ ರೀತಿ ನಮ್ಮ ಮೇಲೆ ನಿರಂತರ ದಬ್ಬಾಳಿಕೆ ನಡೀತಾ ಇದೆ. ನಾವು ಸಹಿಸ್ಕೋತಾ ಬರ್ತಾನೆ ಇದ್ದೇವೆ. ಅವರು ಆ ಆಕ್ರಮಣ ಮಾಡ್ತಾನೆ ಬರ್ತಾ ಇದ್ದಾರೆ. ಇದು ಒಂದಲ್ಲ, ನೂರಾರು ನಡೆದಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟಗಳು ಹೆಚ್ಚು ಆಡಳಿತ ಶ್ರೀಕೃಷ್ಣ ಕ್ಷೇತ್ರ ಧರ್ಮಸ್ಥಳದ ವಿಷಯವಾಗಿ ಏನೆಲ್ಲ ಹುನ್ನಾರಗಳು, ಷಡ್ಯಂತ್ರ ನಡೀತಾ ಇದ್ದಾವೆ ಅಂತ ಬಿಟ್ಟು ನಮಗೆಲ್ಲ ಈಗ ಗೊತ್ತಿದೆ. ಯಾರೋ ಒಬ್ಬ ಬಂದ, ಯಾರೋ ಅನಾಮಿಕ ಬಂದ, ಯಾವುದೋ ಒಂದು ಕಂಪ್ಲೇಂಟ್ ತಂದ ಅಂತ ಬಿಟ್ಟು ಅದಕ್ಕೆ ಎನ್ಕರೇಜ್ ಮಾಡ್ಕೊಂಡ್ಬಿಟ್ಟು 16 ಕಡೆ ಗುಂಡಿ ತೆಗೆಯೋದು, 16 ಕಡೆ JCB ತೆಗೆಯೋದು, ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಆ ಖರ್ಚುಗಳನ್ನೆಲ್ಲ ಇವರು ಯಾವ ರೀತಿಯಲ್ಲಿ ಮ್ಯಾನೇಜ್ ಮಾಡ್ತಾರೆ? ಮೊದಲೇ ಗ್ಯಾರಂಟಿ ಕೊಟ್ಟು, ಆ ಸಾಲ ಕೊಟ್ಟು, ಈ ಸಾಲ ಕೊಟ್ಟು ಎಲ್ಲ ಬರ್ಬಾದಾಗೋಗ್ಬಿಟ್ಟಿದ್ದಾರೆ.
42,000 ಸಮಥಿಂಗ್ ಕೋಟಿ ಇದ್ದಿದ್ದು ಈಗ 63,000 ಕೋಟಿ ಸಾಲ ಆಗಿ ಹೋಗ್ಬಿಟ್ಟಿದೆ. ಷಡ್ಯಂತ್ರವನ್ನ ಸರ್ಕಾರ ನಡೆಸ್ತಿರೋದು, ಹಿಂದೂ ಜನರೇ ನಡೆಸ್ತಿರೋದು. ಆದ್ರೆ ಯಾರದ್ದೋ ಕುಮ್ಮಕ್ಕಿಗೆ ತಲೆಬಾಗಿ SIT ರಚನೆ ಮಾಡೋದು, ಆ ಸಮಿತಿ ಈ ಸಮಿತಿ ರಚನೆ ಮಾಡಿ ಹಲವಾರು ಇನ್ನೇನು ಇತ್ತೀಚೆಗೆ ಸೌಜನ್ಯ ಭಟ್ ಉದ್ಭವ ಆಗಿದ್ದಾರೆ, ಅನನ್ಯ ಭಟ್ ಹೆಸರು ತಂದಿದ್ದಾರೆ. ಅದ್ಯಾರ್ದೋ ವಾಸಂತಿ ಅನ್ನೋ ಹೆಸರು ಫೋಟೋ ಇಟ್ಕೊಂಡು ನಾನು ಅನನ್ಯ ಭಟ್ ಹೊಂದಿದ್ದಾರೆ. ಏನಿದು ಇಷ್ಟೆಲ್ಲ ಹುಚ್ಚ ಸರ್ಕಾರ ನಡೀತಾ ಇದೆ ಇವಾಗ? ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಹಾಗಾಗ್ಬಿಟ್ಟಿದೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ. ಅವನೊಬ್ಬ ಜಮೀರ, ಇವನೊಬ್ಬ ತಲೆ ಕೆಟ್ಟಣ್ಣನವರು, ಇನ್ನೊಬ್ಬ ತಿಕ್ಕಲಾಡಿ, ಇನ್ನೂ ಇಂಥವ್ರು ಹಲವಾರು ವ್ಯಕ್ತಿಗಳು ಸೇರ್ಕೊಂಡು ಇಡೀ ರಾಜ್ಯವನ್ನು ಹಾಳು ಮಾಡ್ತಾ ಇದ್ದಾರೆ. ಯಾಕೆ ಸಿದ್ದರಾಮಯ್ಯ ತಲೆ ಇಲ್ವಾ? ಸ್ವಂತ ತಲೆ ಇಲ್ವಾ? ಅದು ಇತ್ತೀಚೆಗೆ ನಮಗೆ ಅನ್ನಿಸ್ತಾ ಇದೆ, ಸಾಲಗಳು ಗ್ಯಾರಂಟಿ ಕೊಡಕ್ಕಾಗ್ತಾ ಇಲ್ಲ, ಸರ್ಕಾರಿ ನೌಕರಿ ಸಂಬಳ ಕೊಡಕ್ಕಾಗ್ತಾ ಇಲ್ಲ. ಅದರಿಂದ ಜನರ ಒಂದು ಅಟೆನ್ಷನ್ ಡೈವರ್ಟ್ ಮಾಡಕ್ಕೋಸ್ಕರ ಇವೆಲ್ಲ ಮಾಡ್ತಿದ್ದಾರೆ. ಜೊತೆಗೆ ಅವ್ರಿಗೆ ಏನ್ ದುಡ್ಡು ಎಲ್ಲಿಂದ ಬರ್ತಾ ಇದೆ ಅಂತ ಏನು ಯೋಚನೆ ಮಾಡ್ತಾ ಇಲ್ಲ. ಯಾಕೆ ಅದೆಲ್ಲ ಸ್ಟೇಟ್ ಇಂಟೆಲಿಜೆನ್ಸ್, ಸೆಂಟ್ರಲ್ ಇಂಟೆಲಿಜೆನ್ಸ್ ಎಲ್ಲ ಇಲ್ವಾ ಇಲ್ಲಿ? ಆ ಚಮೀರಂಗೆ, ತಿಕ್ಕಲಾಡಿಗೆ, ತಲೆ ಕೆಟ್ಟನವರಿಗೆ ಎಲ್ಲರಿಗೂ ದುಡ್ಡು ಎಲ್ಲಿಂದ ಬರ್ತಾ ಇದೆ? ಫಾರ್ಮೇಶನ್ ಮಾಡಕ್ಕೆ ಯಾಕೆ ಅಷ್ಟೆಲ್ಲ ದುಡ್ಡು ಹೆಂಗ್ ಖರ್ಚು ಮಾಡಕ್ ಬಂತು? ಅವನು ಹೇಳೋ ರೋಟಿ ಕಣ್ಣು ಮೂಗು ಬಾಯಿ ಮಾಡ್ಕೊಂಡು ನೋಡಿದ್ರೆ ಸಾವಿರ ಶವಗಳನ್ನ ಸುಟ್ಟಾಕ್ಬಿಟ್ಟಿದ್ದಾರೆ, ಬಿಟ್ಟಿದ್ದಾರೆ. ಯಾವ ರೀತಿ ಹೇಳೋದು? ಅವನು ಒಳ್ಳೆ ನಾಟಕಕ್ಕೆ, ಅಭಿನಯಕ್ಕೆ ಒಂದು ಪ್ರಶಸ್ತಿ ಕೊಡ್ಸಕ್ಕೆ ಸರಿ ಇದಾನವನು ಅಚ್ಚಮೀರ. ಅದೇನೆ ಅಜ್ಮೀರ್ ದರ್ಗಾದಲ್ಲಿ 250 ಬಾಲಕಿಯರ ಅತ್ಯಾಚಾರ ಆಯ್ತು, ಅದ್ರ ಬಗ್ಗೆ ಒಂದು ಟಿವಿ ವಿಡಿಯೋ ಮಾಡಲಿಲ್ಲ ಅವನು. ಅದಲ್ವಾ ಮೌಲ್ವಿಗಳು ಮಾಡಿರೋದಲ್ವಾ ಅದು? ಆ ಮೌಲ್ವಿಗಳು ಮಾಡಿರೋ ಅತ್ಯಾಚಾರಕ್ಕೆ, ಕುಕೃತ್ಯಕ್ಕೆ ಇವನು ಏನು ಮಾಡ್ತಾ ಇಲ್ವಲ್ಲ? ಷಡ್ಯಂತರ ಇದು. ಬೇರೆ ಬೇರೆ ಸಮುದಾಯದವರ, ಬೇರೆ ಬೇರೆ ಪಂಗಡದವರ ವಿದೇಶಿ ಬಂಡವಾಳ ಉಪಯೋಗಿಸ್ಕೊಂಡು ಇವನು ಮಾಡ್ಕೊಂಡು ಇವೆಲ್ಲ ಮಾಡ್ತಾರೆ. ಅದಕ್ಕೆ ಇವ್ನು ತಲೆ ಕೆಟ್ಟನವರು ಸೇರ್ಕೊಂಡು ಎಲ್ಲರೂ ಸೇರ್ಕೊಂಡಿದ್ದಾರೆ. ಅದಕ್ಕೆ ಇವ್ರು ತುಪ್ಪ ಹಾಕಿ ಜಾಸ್ತಿ ಮಾಡ್ತಿದ್ದಾರೆ ಸರ್ಕಾರದವರು. ರಾಜ್ಯದಲ್ಲಿ ಎಲ್ಲಾ ಹಿಂದೂಪರ ಸಂಘಟನೆಗಳು, ಹಿಂದೂಪರ ವ್ಯಕ್ತಿಗಳೆಲ್ಲರೂ ಪುಟಿ ಹೇಳ್ತಾ ಇದ್ದಾರೆ. ಇನ್ನು ನಾವು ಆಗ್ರಹಪಡಿಸ್ತಾ ಇದ್ದೀವಿ, ಈ ಕೆಲಸಗಳನ್ನ ನಿಲ್ಲಿಸ್ಬೇಕು, ಈಗಲೇ ನಿಲ್ಲಿಸ್ಬೇಕು. ಈ ದೊಂಬರಾಟ, ಬಯಲಾಟ ಇವುಗಳನ್ನೆಲ್ಲ ನೋಡಕ್ಕಾಗಲ್ಲ. ಇಲ್ಲ ಏನ್ರಿ ಮಂಗ ಮಾಡ್ತಿದ್ದೀರಾ ಅಂದ್ರೆ ಅದರಲ್ಲೂ ಆ ಟಿವಿನವರು, ಮಾಧ್ಯಮದವರೆಲ್ಲ ಎಷ್ಟು ಅದನ್ನ ವೈಭವೀಕರಿಸ್ತಾ ಇದ್ದಾರೆ. ಹೌದು, ನಮ್ ಜವಾಬ್ದಾರಿ ಏನಿದೆ? ನಮ್ ಜವಾಬ್ದಾರಿ ಹೀಗೆಲ್ಲ ಕುತ್ಕೊಂಡು ನಾವು ಹಿಂದೂಗಳು ಏನ್ ಮಾಡ್ಬೇಕು? ಯಾವನ ಬಂದ, ಯಾವಳ ಬಂದು ಏನೇನೋ ಹೇಳಿದ್ಲು ಅವ್ರಿಗೆ ಸಪೋರ್ಟಿವ್ ಆಗಿ ಪುರಾವೆ ಹುಡುಕ್ತಾರೆ. ಒಂದ್ಸಲ ಆಯ್ತು, ಅವ್ರ ಅಗೇನ್ಸ್ಟ್ ಕೇಸ್ ಹಾಕ್ಲಿ. ಯಾರು ಅನಾಮಿಕ ಇದಾನಲ್ಲ, ಸುಳ್ಳು ಹೇಳ್ತಿದೆಯಲ್ಲ, 15-16 ಗುಂಡಿ ತೋಡಿದೀವಿ, ಇನ್ನೂ ಒಂದ್ ಸಿಕ್ಕಿಲ್ಲ ಅಂದ್ರೆ ಅವನ್ ಅಗೇನ್ಸ್ಟ್ ಕೇಸ್ ಹಾಕ್ಲಿ. ಇದೆಲ್ಲ ಮಾಡ್ಲಿ ಪೊಲೀಸ್ ಇಲಾಖೆ, ಅಡ್ಮಿನಿಸ್ಟ್ರೇಷನ್ ಚೆನ್ನಾಗಿ ನಡೆಸ್ಲಿ. ಬೇರೆ ಬೇರೆ ಅಭಿವೃದ್ಧಿ ಕೆಲಸಗಳು, ಬಹಳಷ್ಟು ಕೆಲಸಗಳು ಕರ್ನಾಟಕ ರಾಜ್ಯದಲ್ಲಿದೆ. ಈಗ ಇನ್ನಂತೂ ಅದು ಮಳೆಗಾಲ ಶುರುವಾಗಿದೆ, ಎಲ್ಲಾ ರೋಡ್ಗಳೆಲ್ಲ ನೋಡಕ್ಕಾಗಲ್ಲ, ಓಡಾಡಕ್ಕಾಗಲ್ಲ, ಹಾಗಾಗಿದೆ. ಇಂಥವು ಎಷ್ಟೋ ಇದಾವೆ ಕೆಲಸಗಳು ಮಾಡ್ಲಿಕ್ಕೆ. ಆ ಕೆಲಸಗಳಿಗೆ ಗಮನ ಕೊಡ್ಲಿ. ಈ ರಾಜ್ಯ ಹಾಳು ಮಾಡೋದನ್ನ ನಿಲ್ಲಿಸ್ಲಿ. ಬುದ್ಧಿ ಇನ್ಮೇಲಾದ್ರೂ ಆ CMಗೂ ಮತ್ತು ಪರಂಗೂ ಇಬ್ಬರಿಗೂ ಶ್ರೀ ಧರ್ಮಸ್ಥಳ ಮಂಜುನಾಥನೇ ಅವನಿಗೆ ಬುದ್ಧಿ ಕೊಡ್ಲಿ ಅಂತ ಹೇಳ್ಬಿಟ್ಟು ಎಲ್ಲರ ಪರವಾಗಿ ಕೇಳ್ಕೊಂತೀನಿ.